ಇವಾಗ ಇಂಟ್ರಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ನೀವು ಮೇನ್ ಮಾಡಬೇಕಾಗಿರೋದಂದ್ರೆ ಎಲ್ಲ ಫಾರ್ಮುಲಾಸ್ ಕಲ್ತ್ಕೊಳ್ಬೇಕು. ಈಗ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಸೋನಾ, ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲೆ ಸೋನಾ ಚಾಂದಿ ತೋಲೆ ಅಂತ. ಈ ಥರ ಅಂದರೆ ಪಂಡಿತ್ ಬದ್ರಿ ಸೈನ್ ಥೀಟಾ P/H, ಕಾಸ್ ಥೀಟಾ B/H ಆ್ಯಂಡ್ ಟ್ಯಾನ್ ಥೀಟಾ P/B ಅಂತ ಆಗುತ್ತೆ. ಅದು ನೆಕ್ಸ್ಟ್ ಕಾಸೆಕ್ ಕಾಟ್ ಅಲ್ಲ, ಅದ್ರದ್ದು ರಿವರ್ಸ್ ಆಗಿ ಬರುತ್ತೆ ಫಾರ್ಮುಲಾಸ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಸೋನಾ ಚಾಂದಿ ತೋಲೆ. ಸೋನಾ ಅಂದರೆ ಸೈನ್ ಥೀಟಾ, ಚಾಂದಿ ಅಂದರೆ ಕಾಸ್ ಥೀಟಾ ಆಗುತ್ತೆ, ತೋಲೆ ಅಂದರೆ ಟ್ಯಾನ್ ಥೀಟಾ ಆಗುತ್ತೆ. ಇದಾದಮೇಲೆ ಈಗ ಇದನ್ನು ಅರ್ಥ ಮಾಡ್ಕೊಂಡು ಅದರದ್ದು ರಿವರ್ಸ್ ಆಗುತ್ತೆ. ಕಾಟ್ ಕಾಸೆಕ್ ಅಲ್ಲ, ಅದರ ರಿವರ್ಸ್ ಫಾರ್ಮುಲಾ ಬರುತ್ತೆ. ಇವಾಗ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಪೋಸಿಟ್ ಹೈಪೋಟ್ನಸ್ ಅಂತ ಬರುತ್ತೆ. ಹೈಪೋಟ್ನಸ್ ಅಂದರೆ ಹೆಚ್, ಓಕೆ, ಹೈಪೋಟ್ನಸ್ ಆಗುತ್ತೆ. ಈಗ ಪರ್ಪೆಂಡಿಕ್ಯುಲರ್, ಇವಾಗ ಯಾವ ಆ್ಯಂಗಲ್ ಥೀಟಾ ಕೇಳಿದಾರೋ ಅದ್ರದ್ದು ಅಪೋಸಿಟ್ ಪರ್ಪೆಂಡಿಕ್ಯುಲರ್, ಅಪೋಸಿಟ್ ಸೈಡ್. ಇವಾಗ ಇಲ್ಲಿ ಕೆಳಗೆ ಬಿಯಲ್ಲಿ ಕೇಳಿದರೆ ಅದ್ರದ್ದು ಅಪೋಸಿಟ್ ಸೈಡ್ ಆಗುತ್ತೆ ಪರ್ಪೆಂಡಿಕ್ಯುಲರ್. ಮೇಲೆ ಎ ಅಥವಾ ಸಿಯಲ್ಲಿ ಕೇಳಿದರೆ ಅದ್ರದ್ದು ಅಪೋಸಿಟ್. ಯಾವ ಕಡೆ ಥೀಟಾ ಆ್ಯಂಗಲ್ ಇದೆ ಅದ್ರದ್ದು ಅಪೋಸಿಟ್ ಆಗುತ್ತೆ ನಮಗೆ ಪರ್ಪೆಂಡಿಕ್ಯುಲರ್. ಮತ್ತು ಮಿಕ್ಕಿದ್ದು ಯಾವುದಿದೆ ಅದು ಬೇಸ್. Hypotenuse always opposite to 90 degree and perpendicular is always opposite to theta angle. ಸೊ ಯಾವ ಕಡೆ ಥೀಟಾ ಆ್ಯಂಗಲ್ ಇರುತ್ತೆ ಅದ್ರದ್ದು ಅಪೋಸಿಟ್ ನೇಬರ್ ಆಗ್ತಾನೆ ಯಾರು, ಪರ್ಪೆಂಡಿಕ್ಯುಲರ್. ಮತ್ತು ಮಿಕ್ಕಿದವನು ಯಾರಾಗ್ತಾನೆ, ಬೇಸ್ ಆಗ್ತಾನೆ. ಸೊ ಇದು ಮೂರು ಇಂಪಾರ್ಟೆಂಟ್. ಅದಾದಮೇಲೆ ಈ ಟೇಬಲ್ ಕಲ್ತ್ಕೊಳ್ಬೇಕು. ಈ ಟೇಬಲ್ ಮತ್ತು ಫಾರ್ಮುಲಾಸ್ ಇದೆಲ್ಲ ಅರ್ಥ ಮಾಡಿಕೊಂಡು ಈ ಚಾಪ್ಟರ್ ಈಸಿ ಆಗುತ್ತೆ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೋದು. ದೆನ್ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಇದೆಯಲ್ವಾ, ಈ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಇವಾಗ 4 ಮಾರ್ಕ್ಸಾ ಅಥವಾ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳುತ್ತೆ. ಇವಾಗ ಈ ಥರ ಈಗ ಇಂಟ್ರಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಇದೆ. 1 ಮಾರ್ಕ್ಸ್ 1 ಕ್ವಶನ್ ಮೇ ಬಿ ಎ ಫಾರ್ಮುಲಾ ರಿಲೇಟೆಡ್ ಏನಾದರೂ ಇರ್ಬೋದು, ಅಥವಾ ಇಲ್ಲಿ ನೋಡಿದ್ದೀರಲ್ಲ ಈ ಥರ ಕ್ವಶನ್ಸಲ್ಲೂ ಬರುತ್ತೆ. ಇಲ್ಲಿ ಕೊಟ್ಟಿರೋ ಕ್ವಶನ್ಸಲ್ಲಿ ಒಂದು ಪೈಥಾಗರಸ್ ಫಾರ್ಮುಲಾ ಹಾಕ್ಕೊಂಡು ಮಾಡೋದು, ಅಥವಾ ಕಾಸ್ ಥೀಟಾ ಸೈನ್ ಥೀಟಾ ಫೈಂಡ್ ಮಾಡೋದು. ಒಂದು ಕಾಸ್ ಥೀಟಾ ಇಲ್ಲಿ ಕೊಟ್ಟಿದ್ದಾರೆ, ಸೈನ್ ಥೀಟಾ ಏನಾಗುತ್ತೆ ಅಂತ. ಈಗ ಇಲ್ಲಿ ಕಾಸ್ ಥೀಟಾ ಕೊಟ್ಟಿದ್ದಾರೆ ಅಂದರೆ ಈಗ ಟ್ರಯಾಂಗಲ್ ನೋಡಿ ಹೈಪೋಟ್ನಸ್ ಯಾವುದಂತ ಇದೆ, ಬೇಸ್ ವ್ಯಾಲ್ಯೂ ಕಂಡುಹಿಡಿದ್ಮೇಲೆ ನಮಗೆ ನೆಕ್ಸ್ಟ್ ಯಾವ ಫಾರ್ಮುಲಾ. ಈಗ ಸೈನ್ ಥೀಟಾದಲ್ಲಿ ಯಾವ ಪರ್ಪೆಂಡಿಕ್ಯುಲರ್ ಬೇಸ್ ಇದೆಯಾ, ಅಂದರೆ ಎಲ್ಲ ಹೈಪೋಟ್ನಸ್ ಇದೆಯಾ, ಸೈನ್ ಥೀಟಾ ಯಾವ ಸೈಡ್ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಫಾರ್ಮುಲಾ ನೋಡ್ಕೊಂಡು ಮಾಡಬೇಕು. ಇಲ್ಲಿ ಪೈಥಾಗರಸ್ ಫಾರ್ಮುಲನ್ನು ಕೊಟ್ಟಿದ್ದಾರೆ. ಸೈನ್ ಥೀಟಾದಲ್ಲಿ ಅಪೋಸಿಟ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟ್ನಸ್, ಓಕೆ, ಅನುಗುಣವಾಗಿ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ಹಾಕ್ಕೊಳ್ತೀವಿ. ಅದು ಹಾಕಿದ ಮೇಲೆ ನಮಗೆ ಬಿ ಸಿ ವ್ಯಾಲ್ಯೂ ಬರುತ್ತೆ. ಬಿ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, √25 ಅಂದರೆ ಬಿ ಸಿ ನಮಗೆ 5 ಆಗುತ್ತೆ, 5 ಬರುತ್ತೆ. ಕಾಸ್ ಥೀಟಾ ನಮಗೆ 5/13 ಆಗುತ್ತೆ. 5/13 ಟ್ಯಾನ್ ಥೀಟಾ ಫೈಂಡ್ ಮಾಡಬೇಕು. ಈಗ ನಮಗೆ ಟ್ಯಾನ್ ಥೀಟಾ ಫೈಂಡ್ ಆದರೆ ಆ ಕ್ವಶನ್ ಆಗುತ್ತೆ. ಅದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲೂ ಕೇಳ್ಬೋದು. 1 ಮಾರ್ಕ್ಸಲ್ಲಿ ಚಿಕ್ಕದಾಗಿ ಯಾವುದಾದ್ರೂ ಸೈನ್ ಥೀಟಾನ, ಕಾಸ್ ಥೀಟಾನ, ಟ್ಯಾನ್ ಥೀಟಾನ ಯಾವುದಾದ್ರೂ ಒಂದು 1 ಮಾರ್ಕ್ಸಲ್ಲಿ ಕೇಳ್ತಾರೆ, ಅಥವಾ ಫಾರ್ಮುಲಾ ಯಾವುದಾದ್ರೂ ಕೇಳ್ಬೋದು. ಇಲ್ಲ ಯಾವುದಾದ್ರೂ ಒಂದು ಪ್ರೂವಿಂಗಲ್ಲಿ 1 ಮಾರ್ಕ್ಸ್ ಪ್ರೂವಿಂಗಲ್ಲಿರೋ ಅಂಥ ಕ್ವಶನ್ಸು ಕೇಳ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ಕ್ವಶನ್ಸ್ ನೋಡ್ಕೊಳ್ಬೇಕು. ಸಮ್ ಆಫ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಥವಾ ಇಂಟ್ರಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿಲಿ ಎಕ್ಸಾಂಪಲ್ಸ್ ಕ್ವಶನ್ಸ್ ನೋಡ್ಕೊಳ್ಳಿ. 1 ಮಾರ್ಕ್ಸ್ ಇದರಲ್ಲಿ ಬಂದಿರೋದು ಅಷ್ಟೇ ಅಲ್ವಾ, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್. ಇನ್ನು ಸಮ್ ಆಫ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಈ ಥರ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಕೊಟ್ಟಿರ್ತಾರಲ್ಲ, ಆ ಐಡೆಂಟಿಟೀಸ್ ರಿಲೇಟೆಡ್ ಪ್ರೂವ್ ಆಗಿ ಬರೋ ಕ್ವಶನ್ಸ್ 5 ಮಾರ್ಕ್ಸ್. ಇವಾಗ ಸಮ್ ಆಫ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ 5 ಮಾರ್ಕ್ಸ್ ಕ್ವಶನ್ಸ್ ಕಲಿದ್ದಾರೆ, ಅದು ಇಲ್ಲೇ ಬರುವುದು. ಮತ್ತು 3 ಮಾರ್ಕ್ಸ್ ಕ್ವಶನ್ನು ಇಲ್ಲೇ ಬರುತ್ತೆ, ಈ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ರಿಲೇಟೆಡ್. ಇದು ನೀವು ಬೇಕಿದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದರೆ ಆಯಿತು, ಅಥವಾ ಪ್ರಿಪ್ರೇಟ್ರಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಸಮಯದ ಅದು. ಇವಾಗ ನೋಡಿ, ಸಮ್ ಆಫ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ 4 ಮಾರ್ಕ್ಸ್ ಒಂದೇ ಕ್ವಶನ್ ಕೊಟ್ಟಿದ್ದಾರೆ. ಆಗ 4 ಮಾರ್ಕ್ಸ್ ಒಂದೊಂದು ಒಂದು ಕೇಸ್ ಸ್ಟಡಿ ಥರ ಇರುತ್ತೆ, ಅಥವಾ ಯಾವುದಾದ್ರೂ ಎಕ್ಸಾಂಪಲ್ ಸಮ್ಸ್ ನೋಡಿ ಟೆಕ್ಸ್ಟ್ ಬುಕ್ ಅದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪ್ರೇಟ್ರಿ ನಿಮಗೆ ಆಗಿರೋ ಕ್ವಶನ್ಸ್ ನೋಡಿದರೆ